ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಇದೀಗ ಮತ್ತೆ ಪ್ರೂವ್ ಆಗ್ತಾ ಇದೆ. ಇವತ್ತು ಇಕ್ಬಾಲ್ ಅನ್ಸಾರಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಸಲಾಗುತ್ತೆ. ಈಗಾಗಲೇ ಏಪ್ರಿಲ್ 3ರಂದು ಒಂದು ಸುತ್ತಿನ ಸಭೆಯನ್ನ ಕೂಡ ನಡೆಸಿದ್ದಾರೆ ಅವರ ಮನೆಯಲ್ಲಿ. ಎರಡು ಹೋಳಾಯ್ತಾ ಗಂಗಾವತಿ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಇಂದು ಇಕ್ಬಾಲ್ ಅನ್ಸಾರಿ ವಿರೋಧಿ ಪಡೆ ಸಭೆಯನ್ನ ನಡೆಸಲಿದೆ. ಮಾಜಿ ಎಂಎಲ್ಸಿ ಆರ್ ಶ್ರೀನಾಥ್ ಮನೆಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿಗೆ ಸೆಡ್ಡು ಹೊಡೆದು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಏಪ್ರಿಲ್ 3ರಂದು ತಮ್ಮ ಮನೆಯಲ್ಲಿ ಸಭೆಯನ್ನ ನಡೆಸಿದ್ರು ಇಕ್ಬಾಲ್ ಅನ್ಸಾರಿ. ಸಭೆಗೆ ಗಂಗಾವತಿ ಕೆಲ ಕಾಂಗ್ರೆಸ್ ನಾಯಕರು ಗೈರಾಗಿದ್ರು. ಅನ್ಸಾರಿಗೆ ಸೆಡ್ಡು ಹೊಡೆದು ಸಭೆಯನ್ನ ನಡೆಸ್ತಾ ಇದೆ ವಿರೋಧಿ ಪಡೆ. ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಇದೀಗ ಗಂಗಾವತಿಯಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ಇಂದು ಕೂಡ ಸಿಎಂ ಸಿದ್ದರಾಮಯ್ಯನವರು ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಕೂಡ ಪ್ರಚಾರವನ್ನ ಮಾಡಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯನವರು 11 ಗಂಟೆಗೆ ರ್ಯಾಲಿಯನ್ನ ಆರಂಭವನ್ನ ಮಾಡಲಿದ್ದಾರೆ. ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಮೆಗಾ ರೋಡ್ ಶೋ, ನಿನ್ನೆಯಿಂದ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನ 2 ಲೋಕಸಭೆ ಕ್ಷೇತ್ರದಲ್ಲಿ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಬೆಂಗಳೂರು ದಕ್ಷಿಣ ಕೇಂದ್ರ ಲೋಕಸಭೆ ಕ್ಷೇತ್ರದಲ್ಲಿ ಸಿಎಂ ಕ್ಯಾಂಪೇನ್ ಮಾಡಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಜಯನಗರ ಕ್ಷೇತ್ರದಿಂದ ಸಿಎಂ ರೋಡ್ ಶೋವನ್ನ ಶುರು ಮಾಡಲಿದ್ದಾರೆ. ಶತಾಯಗತಾಯವಾಗಿ ಬೆಂಗಳೂರು ದಕ್ಷಿಣ ಕೇಂದ್ರವನ್ನ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಣತಂತ್ರವನ್ನ ಎಣೆದು ರೋಡ್ ಶೋವನ್ನ ಕೂಡ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇಂದು ಕೂಡ ರಾಜಧಾನಿಯಲ್ಲಿ ಸಿಎಂ ಅಬ್ಬರದ ಮತಭೇಟಿಯನ್ನ ಮಾಡಲಿದ್ದಾರೆ. ಬೆಂಗಳೂರಿನ 2 ಲೋಕಸಭೆ ಕ್ಷೇತ್ರದಲ್ಲಿ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳು ಬಾಕಿ ಉಳಿದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಅಖಾಡಕ್ಕೆ ಇಳಿಯಲಿದ್ದಾರೆ. ಅಬ್ಬರದ ಮತಭೇಟಿಯನ್ನ ಆಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಜಯನಗರ ಕ್ಷೇತ್ರದಿಂದ ಸಿಎಂ ಸಿದ್ದರಾಮಯ್ಯ ರೋಡ್ ಶೋವನ್ನ ಆರಂಭ ಮಾಡಲಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಹಾಸ್ಟೆಲ್ನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಹಾಸ್ಟೆಲ್ನಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನ ಅಲ್ಲಿನ ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತು. ರಿಪಬ್ಲಿಕ್ ಕನ್ನಡದ ವರದಿಯಿಂದ ಈಗ ಹಾಸ್ಟೆಲ್ಗೆ ಸುಣ್ಣ ಬಣ್ಣದ ಭಾಗ್ಯ. ರಿಪಬ್ಲಿಕ್ ಕನ್ನಡ ವರದಿಯಿಂದ BMRCI ಎಚ್ಚೆತ್ತುಕೊಂಡಿದೆ. BMRCI ಹಾಸ್ಟೆಲ್ ಅಲ್ಲಿ ಕಳಪೆ ಆಹಾರದ ಆರೋಪ ಇತ್ತು. ಇಲ್ಲಿನ ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಕಾಲರಾ ಲಕ್ಷಣ ಪತ್ತೆಯಾಗಿತ್ತು. ಎಷ್ಟೆಲ್ಲ ನಿರ್ಲಕ್ಷ್ಯ ಇದೆ, ಏನೆಲ್ಲ ಸಮಸ್ಯೆ ಇದೆ, ವಿದ್ಯಾರ್ಥಿಗಳು ಈ ಹಾಸ್ಟೆಲ್ನಲ್ಲಿ ಏನೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ BMRCI ಎಚ್ಚೆತ್ತುಕೊಂಡಿದೆ. ಹಾಸ್ಟೆಲ್ನ ಅಡುಗೆ ಮನೆಗೆ ಸುಣ್ಣ ಬಣ್ಣದ ಭಾಗ್ಯ. ರಿಪಬ್ಲಿಕ್ ವರದಿ ಬಳಿಕ ಅಡುಗೆ ರೂಮ್ ಕ್ಲೀನ್ ಆಗಿದೆ. ಹೊಸದಾಗಿ ಸುಣ್ಣ ಬಣ್ಣ ಹಚ್ಚುವಂತಹ ಕೆಲಸ ಹಾಸ್ಟೆಲ್ ಆಡಳಿತ ಮಂಡಳಿಯಿಂದ ಈಗ ಆಗ್ತಾ ಇದೆ. ನೋಡಿ, ಆಡಳಿತ ಮಂಡಳಿಯವರು ದಿವ್ಯ ನಿದ್ರೆಯಲ್ಲಿದ್ರು. ಅಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕ್ಯಾರೆ ಎಂದಿದ್ದಿಲ್ಲ. ಏನೇ ಸಮಸ್ಯೆ ಆದ್ರೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಆಡಳಿತ ಮಂಡಳಿ ವರ್ತಿಸ್ತಾ ಇತ್ತು. ಆದ್ರೆ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಧಾವಿಸಿ ಅಧಿಕಾರಿಗಳನ್ನ, ಆಡಳಿತ ಮಂಡಳಿಯನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತು ನಮ್ಮ ವರದಿಯ ಮೂಲಕ. ಅಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ, ಹಾಸ್ಟೆಲ್ ಅಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಆ ಅಡುಗೆ ಕೋಣೆಯನ್ನು ನೋಡ್ಬೇಕಾಗಿತ್ತು ನೀವು. ಈ ರೀತಿ ಬೆಳವಣಿಗೆ ಆಗುವುದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಅಷ್ಟೊಂದು ಸಮಸ್ಯೆಗಳು, ಜೊತೆಗೆ ವಿದ್ಯಾರ್ಥಿಗಳು ಕಾಲರಾ ಲಕ್ಷಣ ಕೂಡ ಪತ್ತೆಯಾಗಿತ್ತು. ಈ ಎಲ್ಲ ವಿಚಾರಗಳನ್ನು ಗಮನಿಸಿ ವರದಿ ಮಾಡ್ತಾ ಇದ್ದಂತೆ BMRCI ಎಚ್ಚೆತ್ತುಕೊಂಡಿದೆ. ಅಲ್ಲಿ ಈಗ ಅಡುಗೆ ಮನೆಗೆ ಸುಣ್ಣ ಬಣ್ಣ, ಕಂಪ್ಲೀಟ್ ಅಡುಗೆ ಮನೆಯನ್ನು ಕ್ಲೀನ್ ಮಾಡುವಂತಹ ಕೆಲಸ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸವಿತಾ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸವಿತಾ, ನಮ್ಮ ವರದಿಯಿಂದ BMRCI ಎಚ್ಚೆತ್ತುಕೊಂಡು ಸಂಪೂರ್ಣ ಹಾಸ್ಟೆಲ್ನ ಕ್ಲೀನ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳೇನು ಹೇಳ್ತಾರೆ, ಅಧಿಕಾರಿಗಳ ನಿಲುವು ಬಗ್ಗೆ ಹೇಳೋದಾದ್ರೆ? ಶ್ರೀಪಾದ್, ಖಂಡಿತವಾಗಿ ಆ ಹಾಸ್ಟೆಲ್ಗೆ ಎಂಟ್ರಿ ಕೊಟ್ಟಾಗ ವಿದ್ಯಾರ್ಥಿಗಳು ಹೇಗೆ ಇಲ್ಲಿರ್ತಾರೆ ಅನ್ನೋ ಒಂದು ಆತಂಕ ನಮಗೂ ಕೂಡ ಮೂಡಿತ್ತು.
ಒಟ್ಟಾರೆ ರಿಪಬ್ಲಿಕ್ ಕನ್ನಡದ ವರದಿ ನಂತರ ಎಚ್ಚೆತ್ತುಕೊಂಡು ಹಾಸ್ಟೆಲ್ ಆಡಳಿತ ಮಂಡಳಿ ಶುಚಿ ಕಾರ್ಯಕ್ಕೆ ಮುಂದಾಗ್ತಾ ಇದೆ. ಅಷ್ಟೇ ಅಲ್ಲದೆ ಅಡುಗೆ ಕೋಣೆಯನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದೆ. ಅಲ್ಲಿರುವಂತಹ ಪಾತ್ರೆಯನ್ನ ತೊಳೆದು ಕಲರ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕುಡಿಯುವ ನೀರಿನಿಂದ ಕಾಲರ ಹರಡುತ್ತೆ, ಅದು ಕಾಮನ್, ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಅಲ್ಲಿ ಫಿಲ್ಟರ್ ನೀರು ವ್ಯವಸ್ಥೆ ಇರಲಿಲ್ಲ. ಈ ಒಂದು ಕಾರಣದಿಂದಾಗಿ ವರದಿ ಬಳಿಕ ಹಾಸ್ಟೆಲ್ ಸಿಬ್ಬಂದಿ RO ಪ್ಲಾಂಟ್ಗಳನ್ನು ಸಂಪೂರ್ಣವಾಗಿ ಶುಚಿಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ 3 ಹೊಸದಾಗಿ RO ಪ್ಲಾಂಟ್ ಅಳವಡಿಕೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಬರ್ತಿರುವಂತಹ ನೀರನ್ನು ಹಾಗೆ ಕುಡಿತಿದ್ರು ಸ್ಟೂಡೆಂಟ್ಗಳು. ಸೊ ಈಗಾಗಲೇ ಅವರಿಗೆ ಬಿಸ್ಲೇರಿ ವಾಟರ್ ನೀರಿನ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ 1 by 1 ಎಚ್ಚೆತ್ತುಕೊಂಡು ಶುಚಿತ್ವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಒಂದು ಕಳಕಳಿ ಅಂದರೆ ಇದು ವರದಿ ನಂತರ ಮಾಡಬೇಕಂತಿರಲಿಲ್ಲ. ಇದು ಬೇಸಿಕ್, ಒಂದು ವೈದ್ಯಕೀಯ ವಿದ್ಯಾರ್ಥಿಗಳಿರುವಂತಹ ಹಾಸ್ಟೆಲ್ ಅಂದಾಗ ಬೇಸಿಕ್ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕಿತ್ತು. ವರದಿ ಆಗಿ ಹಾಸ್ಪಿಟಲೈಸ್ ಆದ ನಂತರ ಇದೆಲ್ಲ ಕಾರ್ಯಕ್ಕೂ ಮುಂದಾಗಿದ್ದಾರೆ. ಒಟ್ಟಾರೆ ಅನಾಹುತಕ್ಕೂ ಮುಂಚೆ ಎಚ್ಚೆತ್ತುಕೊಂಡು ಶುಚಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅನ್ನೋದು ಒಂದು ನಿರಾಳ ಭಾವ. ಶ್ರೀಪಾದ್. ಓಕೆ.